ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಸಂಸದರ ಡಿನ್ನರ್ ಮೀಟಿಂಗ್ ಏರ್ಪಾಡಾಗಿತ್ತು. ರಾಜ್ಯ ಬಿಜೆಪಿ ಉಸ್ತುವಾರಿ ನೇತೃತ್ವದಲ್ಲಿ ಈ ಸಭೆಯನ್ನ ನಡೆಸಲಾಯಿತು. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಸಂಸದರ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆದಿರೋದು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಯಿತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಔತಣಕೂಟ ಏರ್ಪಾಡು ಮಾಡಲಾಗಿತ್ತು. ಇನ್ನು ಸಭೆಯಲ್ಲಿ ಬಿಜೆಪಿಯ ಲೋಕಸಭೆ ರಾಜ್ಯಸಭೆಯ ಸಂಸದರು ಭಾಗಿಯಾಗಿದ್ರು. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸಂಸದರೊಂದಿಗೆ ಚರ್ಚೆಯನ್ನ ನಡೆಸಲಾಯಿತು. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಸಂಸದರು ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆದಿರೋದು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಈ ಸಭೆ ಜರುಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಔತಣಕೂಟವನ್ನ ಏರ್ಪಾಡು ಮಾಡಲಾಗಿತ್ತು. ಇನ್ನು ಸಭೆಯಲ್ಲಿ ಬಿಜೆಪಿಯ ಲೋಕಸಭಾ ಹಾಗೂ ರಾಜ್ಯಸಭೆಯ ಸಂಸದರು ಭಾಗಿಯಾಗಿದ್ರು. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸಂಸದರೊಟ್ಟಿಗೆ ಚರ್ಚೆಯನ್ನ ಮಾಡಲಾಯಿತು. टीम और 3 टीम ये सब की तो मुझको कोई जानकारी नहीं है. मेरी विजयन जी से यत्नाल जी से कोई मुलाकात नहीं है. आप कह रहे हैं वो आए हैं तो मैं आपके माध्यम से जान रहा हूँ वो किसी काम के लिए आए होंगे. व्यक्ति का दिल्ली आना सिर्फ 2 टीम के नाते नहीं होता. एक सक्रिय कार्यकर्ता के नाते व्यक्ति बहुत सारे अन्य मुद्दों पर भी आता है. तो आए होंगे. आप खुद ही बता रहे हैं पाल जी से मिले हैं तो पाल जी वक्त कमेटी के चेयरमैन हैं तो वक्त का कोई विषय होगा मैं जानता नहीं हूँ क्या है. देखिए हम लोग की सारी बातें हैं. हमारे संगठन का चुनाव चल रहा है. प्राथमिक सदस्यता और सक्रिय सदस्यता समाप्त कर चुके हैं. अब हमें बूथ कमेटियाँ मंडल कमेटियाँ जिला कमेटियाँ ये सब बनाना. ನಮ್ಮ ಪಕ್ಷದಲ್ಲಿ ಪ್ರತಿಯೊಂದು ರಾಜ್ಯದ ಎಂಪಿಗಳ ಸಭೆಯನ್ನು ಪಕ್ಷದ ಇನ್ಚಾರ್ಜ್ ಅವರು ಮಾಡಬೇಕನ್ನುವಂಥದ್ದಿದೆ. ಈಗಾಗಲೇ ತಡಾಗಿತ್ತು. ಕಳೆದ ಸಂಸತ್ ಅಧಿವೇಶನದಲ್ಲಿ ಆಗಬೇಕಾಯಿತು, ಆಗಿರಲಿಲ್ಲ. ಅದಕ್ಕೆ ಈ ಬಾರಿ ವಾಡಿಕೆಯಂತೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಮೆಂಬರ್ಶಿಪ್ಪು ಸಂಘಟನೆ ಯಾವ ರೀತಿ ಆಗಬೇಕು ಅನ್ನುವಂಥದ್ದು ಈಗಾಗಲೇ ಏನು ರಿವ್ಯೂ ಆಗಿದೆ. ಅದರಲ್ಲಿ ಏನೇನು ಮತ್ತೆ ಬದಲಾವಣೆ ತರಬೇಕನ್ನುವಂಥದ್ದು. ಎರಡನೇದು ಸರ್ಕಾರ ಈಗಾಗಲೇ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಅವರು ಮಾಡುವಂಥ ತೀರ್ಮಾನ ಮಾಡಿಲ್ಲ. ಆದಾಗೂ ಕೂಡ ನಾವು ಏನು ಲೋಕಸಭಾದಲ್ಲಿ ನಮ್ಮ ಗೆಲುವಾಗಿತ್ತು ಮತ್ತು 3 ವಿಧಾನ ಉಪಚುನಾವಣೆಯಲ್ಲಿ ಗೆಲುವನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು ಹಿಮ್ಮೆಟ್ಟಿ